ನಾ ಕೇಳಿದವ ನೀ ಹೇಳಲಿಲ್ಲ. ನಾ ಕೇಳಿದಲ್ಲ ನೀ ಹೇಳಲಿಲ್ಲ. ಬಪ್ಪರೇ ಹೌದಾ ನೀವು ಹೌದಾಸ ಅಂತ ಹೇಳ್ತಾವ. ಹೌದು ಯಾಕೆ ಕವಿತೆ ನೀ ಕೇಳು ಯಾವ ಮಟ್ಟ ಇದ್ದಾವ ಯಾವ ಬಿಟ್ಟಿಲ್ಲ ಎಲ್ಲ ಹೇಳಿ ಮಣ್ಣಂಗ್ ಕೊಟ್ಟರು. ಆದ್ರೆ ಮತ್ತೆ ಕೇಳಿ ಹೇಳ್ತಾವ ಆ ವಿಚಿತ್ರ ಪ್ರಾಣಿಯವನ ಹೆಸರು ತಂದಾವ. ವಿಚಿತ್ರ ಪ್ರಾಣಿ ಹೆಸರು ತಂದಾವು. ಅದು ಎಂತ ಕಿವಿ ಕತ್ತಿ ಹೋದವಂತ ಕಾಲು ಹಟ್ಟಿ ಹೋದವಂತ. ಮತ್ತ ಎಂತ ವಿಚಿತ್ರ ಪ್ರಾಣಿ ಅಂತ ಹೇಳ್ತಾವ. ಅದ್ರ ಹೆಸರು ಏನಂತ ಕೇಳ್ತಾವ. ಯಾವಾಗಿತ್ತು ಮತ್ತ ರೇಣುಕಾನ ಮೊದಲಿನ ಹೆಸರು ಏನಂತ ಕೇಳ್ತಾವ. ಮತ್ತ ನಿಮ್ಮ ಅವನ ಹೆಸರು ನಿನಗೆ ಗೊತ್ತಿಲ್ಲ ವಿದ್ಯಾ. ಅವನ ಹೆಂಗ್ ಬಳಸ್ತೀನಿ ವಿದ್ಯಾ. ನಿಮ್ಮ ಅವನ ಹೆಸರು ನಿನಗೆ ಗೊತ್ತಿಲ್ಲ ಅಂದ್ರ ರೇಣುಕಾನ ಮೊದಲಿನ ಹೆಸರು ಏನಂತ ನಾನು ನೀ ಕೇಳಬೇಕಾದ್ರ ನಿಮ್ಮ ಅವನ ಹೆಸರು ನೀ ಗೊತ್ತಿಲ್ಲ ಅಂದ್ರೆ ನೀ ಹೆಂಗ್ ಹೇಳ ಬಳಸಾಕ ಬಾರ್ದು. ಬೇಕಲ್ಲ ಅವ್ವ ಅಂದ್ರೆ ನಡೆದ ಅವನ್ ಏನಂತ ಏನಂತ ಯಾವ್ದು ಹೆಸರು ಐತಿ ಹೇಳ್ದಾಗ ಕೇಳಿದ್ರ ಅದೆಲ್ಲ ಬೇಕಲ್ಲ. ನಾನು ಕೇಳೋದು ಅದನ್ನು ಹೇಳ್ಕೊಂಡು ತಿಳ್ಕೊಳ್ಳಿ. ಕೇಳ್ತಿ ಯಾಕಂದ್ರೆ ನೋಡುವ ರೇಣುಕಾನ ಮೊದಲಿನ ಹೆಸರು ಏನಂತ ಅದನ್ನು ಕೇಳಿದಿ. ಅದನ್ನು ಹೇಳೋನು ಆತ ಶೀತಾನ ಸೇಫಿಯ ಕಟ್ಟುವಾಗ ಯಾಕೆ ಓದಿತ್ತು ಯಾಕೆ ಆಗಲಿತ್ತು ಇದನ್ನು ಕೇಳ್ಯಾವ. ಎಲ್ಲ ಕೇಳ್ತಾ ಬೇರೆ ಮಾತಾಡ್ತಾ ಏನ್ ಮಾತಾಡ್ಯಾವು ಭಾಳ ಚಂದ ವಿಷಯ ಮಾತಾಡ್ಯಾರ. ಹೇಳ್ಬೋದು ಮಾನಪ್ಪ ವಿಷಯ ಐತಿ. ಅದ್ರ ಕನಸ್ಕೊಂಡೈತೆ ತಿಕ್ಕಿಗೆ ಹೆಂಗಾಗೈತೆ ಅಂತ ಮದುವೆ ಆದಂಗಾಗೈತೆ ಅಂತ ಆ ಕೋಳೆಲ್ಲ ಕಳಿಸಿದಂಗಾಗೈತೆ ಅಂತ ಮತ್ತೆ ಎಲ್ಲ ಆಗೈತೆ ಅಂತ ಯಾವ್ದು ನೋಡ್ಬೋದ ಅಂದ್ರೆ ತಿಳ್ಕೊಂಡು ಹತ್ತತ್ರ ಎಲ್ಲ ಆಗ್ಯಾವತ್ತ. ಆ ತಿಳ್ಕೊಂಡು ಹೋದ್ಗೈತೆ ಅಂದ್ರೆ ಎಲ್ಲ ಮುಗ್ದಾವತ್ತ. ಒಂದರಿಂದ ನಾಲ್ಕು ಐದರಿಂದ 6 ತನಕ ಅವ ಅಮ್ಮಲ್ಲ ಹೀಗೆಲ್ಲ ಇರ್ತತಿ ವಿದ್ಯಾ. ಅದಕ್ಕೆ ಹೇಳ್ತಾವಂಗೆ ಮದುವೆ ಆದಂಗಾಗಿರ್ತತಿ. ಯಾಕಂದ್ರೆ ಇವತ್ತು ಕೈ ಕಾಲ ಕಡಲಾಗಿರ್ತತಿ, ಕನಸು ಬಿದ್ದಿರ್ತತಿ, ಕೈ ಕಾಲ ಕಡಲಾಗಿರ್ತತಿ. ಆದ್ರೆ ಹೊರಗೆ ಬಂದಿರಂಗಿಲ್ಲ. ಆದ್ರೆ ಇವತ್ತ ನಿನ್ನ ಮದುವೆ ಆದಾಗಿರ್ತತಿ, ಕೊಳೆದ ಕಳಿಸಿದಾಗಿರ್ತತಿ. ಆದ್ರೆ ವೀರ್ಯ ಸ್ಕರಣಾಗಿರ್ತತಿ. ಯಾಕಾತ ಕೇಳ್ತಾ ಇರ್ತತಿ. ಯಾಕಾತ ಕೇಳ್ತೀನಿ ವಿದ್ಯಾಶ್ರೀ ಒಂದ ಮಾತ್ರ ಹೇಳ್ತಾನೆ ತಿಳ್ಕೊ. ನಿತ್ಯವಾಗ ಅವಸ್ಥೆಗಳವ ಜಾಗ್ರ ಸ್ವಪ್ನ ಸುಸುಪ್ತಿ. ಜಾಗ್ರ ಸ್ವಪ್ನ ಸುಸುಪ್ತಿ ಅನ್ನುವಂತ 3 ವಸ್ತಿ ಅದಾವ. ನಿತ್ಯವಾಗ ಅವಸ್ಥೆಗಳದಾವ. ಜಾಗ್ರದ ಬಿದ್ದಿದ್ರೆ ಏನ್ ಮಾಡ್ತೈತಿ ಎಲ್ಲರ ಮುಂದೆ ಹೇಳ್ತತಿ. ಎಲ್ಲರ ಮುಂದೆ ಹೇಳ್ತೈತಿ. ಏತಮ್ಮ ಈಗ ಆಗೈತವ ಎಲ್ಲ ಅಂತ ಹೇಳ್ತೈತಿ. ಜಾಗ್ರದಾಗ ಸ್ವಪ್ನದಾಗ ಬಿತ್ತಂದ್ರ ಏನು ಹೇಳಕ್ ಬರಂಗಿಲ್ಲ. ಸ್ವಪ್ನದಾಗ ಬಿತ್ತಂದ್ರ ಏನು ಹೇಳಂಗಿಲ್ಲ. ಸಾಪದ ಮನುಷ್ಯ ಏನ ಯುದ್ಧ ಮನುಷ್ಯ ಏನ ಯಾವ ಒಂದಾಗ್ತದೆ. ಸೋಪರಾಗಿರ್ತಂದ್ರ ಕಾರ್ ಹಲ್ಬಿಡ್ತೈತಿ. ಅದು ಯಾವ ಹೇಳಕ್ ಬರಂಗಿಲ್ಲ. ಸುಸುಪ್ತಿ ಅಂದ್ರೆ ಹೆಂಗ ಒಟ್ಟ ಏನು ಇಲ್ಲದಂಗ. ಹೌದು ಅದಕ್ಕೆ ಜಾಗದಾಗ ಬಿದ್ದೈತಿ ಕಾಣಿಸ್ತ. ಎದುರುಗಾಗಿ ಏನ್ ಮಾಡ್ಯಾದಿ ಜಾಗದಾಗ ಬಿದ್ದೈತಿ ಅಂತ ಹೇಳಿ ನಿನಗೆ ಅಲ್ಲಿ ಮಾಡಿದಾಗ ಆಗೈತಿ. ಈ ಕಡೆ ಕೊಡದಾಗ ಕಳಿಸಿದಾಗ ಆಗೈತಿ. ನೋಡ್ಬೋದು ಏನೂ ಇಲ್ಲ. ಅದು ಕಲ್ಯಾಣ ಆಗೈತಿ. ಅದ ಜಾಗದಾಗ ಬಿದ್ದೈತಿ. ಜಾಗರ ಸ್ವಪ್ನ ಸುಸುಪ್ತಿ ಅನ್ನುವಂತ 3 ಅವಸ್ಥೆಗಳದಾವ. ನಿದ್ದೆ ಅವಸ್ಥೆ ಅದ್ರಾಗ ಜಾಗದಾಗ ಬಿದ್ದಾಗ ಹೀಗೆಲ್ಲ ಆಗೈತಿ. ನನಗೆ ಅಡ್ಡ ಕನಸ್ಕೊಳ್ತಾವ. ನಿನ್ನ ಕನಸ್ಕೊಳಕ್ಕೆ ವಿದ್ಯೆ ನನಗೆ ಹೆಂಗ್ ಬಿದ್ದಾವು ಎದ್ದಿನ ಕರ್ಕೊಂಡ್ ಬಂದಾಗ ಆಗೈತಿ. ಕಳಿಸಿದಾಗ ಆಗೈತಿ. ಎದ್ದು ನೋಡ್ಬಿಟ್ಟು ವೀರ್ಯ ಸ್ಖಲನ ಆಗೈತಿ. ಹಂಗೆ ನಿನಗೂ ಕನಸು ಬಿದ್ದೈತಿ. ಗಂಡನ ಮನೆಗೆ ಹೋದಾಗ ಆಗೈತಿ. ಕಳಿಸಿದಾಗ ಆಗೈತಿ. ಆದ್ರೆ ವಿದ್ಯಾ ನನಗೆ ವೀರ್ಯ ಸ್ಖಲನ ಆಗೈತಿ. ಆದ್ರೆ ನೀ ಎದ್ದು ನೋಡ್ಬಿಟ್ಟು ನಿನಗೆ ಏನಾಗೈತಿ ನನಗ ವೀರ್ಯ ಸ್ಖಲನ ಆಗೈತಿ. ಆದ್ರೆ ನಿನಗೂ ಕನಸು ಬಿದ್ದೈತಿ. ಗಂಡನ ಮನೆಗೆ ಹೋದಾಗ ಆಗೈತಿ. ಅಲ್ಲಿ ಕೊಳೆದಾಗ ಕಳಿಸಿದಾಗ ಆಗೈತಿ. ಕೆಲಸ ಎಲ್ಲ ಮುಗ್ದಾಗ ಆಗೈತಿ. ನಿನಗೂ ಎತ್ತರ ಆಗೈತಿ. ನನಗೆ ಎತ್ತರ ಆದಾಗ ನನ್ನ ವೀರ್ಯ ಸ್ಖಲನ ಆಗೈತಿ. ನಿನಗೆ ಎತ್ತರ ಆದಾಗ ನಿನಗೆ ಏನಾಗೈತಿ ಹೇಳ್ಬೋದ್ರ ಏನಾಗೈತಿ ಅಂತ ಹೇಳಿ ಗೊತ್ತಾಗಲಿ. ಜಾಗದಾಗ ಬರ್ತೈತಿ ಹೀಗೆಲ್ಲ ಆಗೈತೆ ಅಂತ ಹೇಳಿ ನಿನಗೆ ಎಲ್ಲ ಆಗಿರ್ತೈತಿ ಏನಾಗಿರ್ತೈತಿ.